ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಮಾರ್ನಿಂಗಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಬಂದು 7 ಗಂಟೆ ಆಗಿದೆ ನೋಡಿ. ಇಲ್ಲಿ ನನ್ನ ಮಗಳು ಫೋನ್ ಇಸ್ಕೊಳ್ಳೋಕೆ, ಇಲ್ಲಿ ನೋಡಿ, ಇಲ್ಲಿ ಚಿನ್ನಿಲಿ, ಇಲ್ಲಿ ಇಸ್ಕೋದ ಫೋನ್ ಇಸ್ಕೊಳ್ಳೋಕೆ ಹೆಂಗೆ ಬರ್ತಾವಳೆ ಗೊತ್ತಾ? ವೀಡಿಯೋ ಮಾಡೋಕ್ಕೆ ಬಿಡಲ್ಲ ಗೈಸ್. ಇವಾಗಂತೂ ಅವಳು ಇದ್ರಿಗೆ ಹಿಂಗೆ ಫೋನ್ ಇಟ್ಕೊಂಡ್ಬಿಟ್ರೆ ಕಿತ್ಕೊಂಡ್ಬಿಡ್ತಾಳೆ ಫೋನ. ಸೊ ಇವತ್ತಿನ ಡೇ ಹೇಗಿರುತ್ತೆ ಏನೋ ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ, ಓಕೆನಾ? ಇವಾಗ 7 ಗಂಟೆ ಇವಾಗ ಎದ್ದೆ. ನಮ್ಮತ್ತೆ ಅವರು ಕಾಫಿ ಏನೋ ಮಾಡ್ತಾಯಿದ್ದಾರೆ. ಸೊ ಹೊರಗಡೆ ಇದ್ದಾರೆ. ನಾನು ನನ್ನ ಮಗಳು ಆಟ ಆಡಿಸ್ತಾ ರೂಮಲ್ಲಿ ಕುಂತಿದ್ದೆ. ಸೊ ಇವತ್ತಿನ ಡೇ ಹೇಗಿರುತ್ತೆ ಏನು ಅನ್ನೋದನ್ನು ನಿಮಗೆ ಕಂಪ್ಲೀಟಾಗಿ ತೋರಿಸ್ತೀನಿ. ಸ್ಕಿಪ್ ಮಾಡಿದೆ ಕೊನೆ ತನಕ ವೀಡಿಯೋನ ನೋಡಿ, ಓಕೆನಾ? ಮಾರ್ನಿಂಗ್ ಅಂತೂ ಎದ್ದೇಳೋಕ್ಕಾಗಲ್ಲ ನನಗೆ. ಬೆಳಗಿನ ಜಾವ ಸಿಕ್ಕಾಬಟ್ಟೆ ನಿದ್ದೆ ಬರುತ್ತೆ ಅಂತಾರಲ್ಲ, ನನ್ನ ಮಗಳು ಆವಾಗಲೇ ಹೇಳ್ತಾಳೆ ಗೈಸ್, ನಿದ್ದೆ ಎಲ್ಲಿ ಮಾಡೋದು. ಆಯ್ ಹೇಳಿ ಗುಮ್ಮ ನೋಡಿ ಹಿಂಗಾಡ್ತಾಳೆ. ಓಕೆ ಗೈಸ್, ಆಮೇಲೆ ಟೈಮ್ ಅಂತೂ 8 ಗಂಟೆ ಆಯಿತು. ನಮ್ಮತ್ತೆ ಬಾಗಿಲಿಗೆಲ್ಲ ನೀರು ಹಾಕಿ ಎಲ್ಲ ಮಾಡ್ತಾ ಇದ್ದಾರೆ. ಅಂದರೆ ಅವರೇನೆ ಹಾಕೋದು ಯಾವಾಗಲೂ. ಮಳೆ ಬೇರೆ ಬರ್ತಿತ್ತು. ಮುಖ ತೊಳೆದು ಕ್ರೀಮು ಪೌಡ್ರ್ ಎಲ್ಲ ಹಾಕಾಯಿತು. ಇವಾಗ ನೆಕ್ಸ್ಟು ಫಿಶ್ ಕಬಾಬ್ ಮಾಡಬೇಕು ನೋಡಿ. ನನ್ನ ಮಗಳು ಮಲಗಿದ್ದಾಳೆ, ಸ್ವಲ್ಪ ನಿಧಾನಕ್ಕೆ ಮಾತಾಡ್ತೀವಿ. ಫಿಶ್ ಕಬಾಬ್ ರಾತ್ರಿ ಫ್ರಿಜ್ಜೆಲ್ಲ ಫಿಲ್ ಆಗಿಬಿಟ್ಟಿದೆ. ನೈಟು ಫಿಶ್ ಕಬಾಬ್ ಮಾಡೋಣ ಅಂತ ಎಲ್ಲ ಕಲಿಸಿಟ್ರೆ ಯಾರೂ ತಿಂದರೆ ಎಲ್ಲ ಬಿಸಿ ಮಾಡಲೇ ಇಲ್ಲ. ಫಸ್ಟ್ ಆಫ್ ಆಲ್ ನೋಡಿ, ಮತ್ತು ಅಕ್ಕಿ ಸಾಂಬಾರೇನೋ ಬಿಸಿ ಮಾಡ್ತಿದ್ದೀನಿ. ಫಿಶ್ ಕಬಾಬ್ ಮಾಡೋಣ ಇವಾಗ. ನೋಡಿ, ಫುಲ್ ನೀಟಾಗಿ ಮ್ಯಾರಿನೇಟ್ ಆಗಿದೆ ಇದು. ಇವಾಗ ವಿಜಲ್ ಬಂದರೆ ಫಿಶ್ ಕಬಾಬ್ ಮಾಡಬೇಕು. ಇಲ್ಲಿ ನಮ್ಮ ಮನೆಗೆ ಶೋ ಗಿಡಗಳು ತಂದಿಟ್ರಿ, ಕೋಳಿಗಳೇ ಬಿಡೋದಿಲ್ಲ. ನೋಡಿ ಇವಾಗ ಬಾಲಲ್ಲಿ ಹೆಂಗೆ ಆಟ ಆಡುತ್ತೆ ಅದು. ಇನ್ನು ಆಯಲ್ಲೆಲ್ಲ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಕಬಾಬ್ ಹಾಕ್ಲಿಕ್ಕೆ ಅಂತ ಅಂದ್ಬಿಟ್ಟು. ನೋಡಿ ನಮ್ಮನೆ ಒಂದು ಬೆಕ್ಕನ್ನ ಸಾಕೊಂಡಿದ್ದಾರೆ. ಅದಂತೂ ಯಾವಾಗಲೂ ಮನೆ ಒಳಗಡೆ ಸುತ್ತುತ್ತೆ. ಸೊ ನನ್ನ ಮಗಳನ್ನ ಎದಳಿಸ್ಬಿಡುತ್ತೆ ಅಂತ ಅದನ್ನು ಓಡಿಸಾಡೋದೇ ಆಯಿತು ನನಗೆ ಬಂದಾಗಲಿಂದ ಬೆಕ್ಕನ್ನ. ಅಂದರೆ ಅದನ್ನು ಓಡಿಸಿದ್ರು ಕೂಡ ಮತ್ತೆ ಮತ್ತೆ ಒಳಗಡೆ ಬರುತ್ತೆ ಅದು. ಹಾಗಾಗಿ ಪಾಪು ಎದ್ಬಿಡ್ತಾನೆ ಅಂತ ಅದನ್ನು ಓಡಿಸ್ತೀನಿ. ಬಟ್ಟೆ ತೊಳಿತಿದ್ದಾರೆ ಮತ್ತು ಯಾವಾಗಲೂ ಹೊಡಿತಿದ್ದೆ ನಾನು. ಒಂದು ಟೈಮ್ ತೊಳೆದಿದ್ದು ನಾನು ಅಷ್ಟೇ ಮಾತಾಡೋದು. ಗೈಸ್ ನೋಡಿ, ಇಲ್ಲಿ ಇದನ್ನು ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಬಟ್ ಇದು ನೀವು ಯಾರಾದರೂ ಈ ಥರ ತೊಗೊಬೇಕು ಅಂತ ಅಂದರೆ ತೊಗೊಂಬಿಡಿ. ಏನಕ್ಕೆ ಅಂತಂದರೆ ಇದು ಫೋಟೋದಲ್ಲಿ ನೋಡಿದ್ರೆ ಅಂದರೆ ಸ್ವಲ್ಪ ಬಾಕ್ಸು ದೊಡ್ಡದಾಗಿದ್ದು ನೋಡಿದ್ದು ಡ್ರಾಯರೆಲ್ಲ ದೊಡ್ಡದಾಗಿದೆ ಅಂತ ಕಾಣಿಸ್ತು ಇಮ್ಯಾಜಲ್ಲಿ. ಸೊ ನಾನು ಅದಕ್ಕೇ ತೊಗೊಂಡೆ. ಪರವಾಗಿಲ್ಲ, ಇಟ್ಸ್ ಓಕೆ, ಏನೇನಾದರೂ ಹಾಕೊಬೋದು. ನೋಡಿ ಇವಾಗ ಈ ಥರ ರಿಮೋಟು ಈ ಥರ ಇದನ್ನೆಲ್ಲ ಇಡೋಕ್ಕೇ ತೊಗೊಂಡಿದ್ದು. ಬಟ್ ಪರವಾಗಿಲ್ಲ, ಆದರೂ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಬರಬೇಕಿತ್ತು ಇದೊಂದು. ನಮ್ಮತ್ತೆ ಪಾಪು ಇದ್ದಲ್ಲ ಅಷ್ಟರಲ್ಲಿ ಫಿಶ್ ಕಬಾಬ್ ತಿನ್ಕೊಂಬಿಡು, ಅಂದರೆ ಮುಳ್ಳು ಜಾಸ್ತಿ ಇರುತ್ತೆ ಅಂತ ಹಾಕೊಬಂದು ಕೊಟ್ಟರೆ 1/2 ಅವರ್ ಆಯಿತು ನಾನು ತಿನ್ನೋಕ್ಕೆ ಕೂತು. ಇಷ್ಟು ಮುಳ್ಳಿದೆಯಪ್ಪ, ಆದರೂ ಭಯ ಫಿಶ್ ತಿನ್ನೋಕ್ಕೆ. ನಾನು ಅಷ್ಟು ಅದಕ್ಕೆ ತಿನ್ನಲ್ಲ ಅಷ್ಟು. ನಾನು ಯಾವಾಗಲೂ ಸಾಂಬಾರಲ್ಲೆಲ್ಲ ತಿನ್ನಲ್ಲ, ಕಬಾಬ್ ಮಾತ್ರ ತಿನ್ನೋದು. ಕಬಾಬು ಇಲ್ಲ ಅಥವಾ ಫ್ರೈ ಈ ಥರ ಆದರೆ ಮಾತ್ರ ಫಿಶ್ ತಿನ್ನೋದು ನಾನು. ನೋಡಿ ಸ್ವಲ್ಪನೂ ಖಾಲಿ ಮಾಡೋಕ್ಕಾಗಲ್ಲ, ಚಿಕ್ಕ ಚಿಕ್ಕ ಮುಳ್ಳು. ಭಯ ಗೈಸ್, ನಾನು ತಿನ್ನೋಕ್ಕೆ ಭಯ. ನನ್ನ ಮಗಳಿಗೆ ಏನು ತಿನ್ನಿಸ್ತೀನೋ. ಇವಾಗ ಚಿತ್ರಾನ್ನ ಮಾಡೈತೆ ತಿಂಡಿಗೆ ಅಂತ. ತಿಂಡಿ ತಿನ್ನಬೇಕು. ಅವರಂದರೆ ಪಾಪು ಇದ್ಮೇಲೆ ತಿನ್ನೋಕ್ಕಾಗಲ್ವಲ್ಲ, ಇದು ಮೀನನ್ನೇನು ಅರ್ಜೆಂಟಾಗಿ ತಿನ್ನೋಂಗಿಲ್ಲ ಅಲ್ವ, ನಿಧಾನಕ್ಕೆ ತಿನ್ನಬೇಕಲ್ಲ. ಅದಕ್ಕೆ ಫಸ್ಟು ಕಬಾಬ್ ತಿನ್ಕೊ, ಆಮೇಲೆ ಚಿತ್ರಾನ್ನ ತಿನ್ನೀವಿ ಅಂತ. ತಿಂಡಿ ತಿಂದ್ಬಿಟ್ಟು ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಗೈಸ್. ನೋಡಿ ಗೈಸ್, ಇಲ್ಲಿ ಮೀಶೋದಲ್ಲಿ ಒಂದೇನೋ ಆರ್ಡರ್ ಮಾಡಿದ್ದೆ, ಬಂದಿದೆ. ಅನ್ಬಾಕ್ಸಿಂಗ್ ಮಾಡೋಣ ಇವಾಗ. ಮಾಡೋಣ, ಅನ್ಬಾಕ್ಸ್ ಮಾಡೋಣ. ಈಗ ಫೋನ್ ತೊಗೊಳಕ್ಕೆ ಅಂದರೆ ನೋಡಿ ಪಾರ್ಸಲೆಲ್ಲ ಓಪನ್ ಮಾಡಿದ್ದಾಯಿತು. ನನಗೆ ಒಂದು ಏನಂದರೆ ಇದು
ನಾನು ಅಂದ್ಕೊಂಡೆ ಬಾತ್ರೂಮಲ್ಲಿ ಅಂದರೆ ಇವಾಗ ಬ್ರಷ್ಷು ಸೋಪ್ ಈ ಥರ ಇಡೋದಕ್ಕೆ ಇದು ಯೂಸ್ ಆಗುತ್ತೆ ಅಂತ ಅಂದ್ಕೊಂಡು ತೊಗೊಂಡೆ. ಅದು ಇಲ್ಲಿ ನನಗೆ ಇಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡೋಣ ಅದು ಪ್ಲೇಸ್ ಮಾಡಿದ್ಮೇಲೆ ನೋಡಬೇಕು. ಸೊ ಇನ್ನೊಂದು ಶಾಕಿಂಗ್ ಏನಂದರೆ ನನಗೆ ಒಂದು ಬೆಳ್ಳಿ ಕಾಯಿನ್ನ ಕಳಿಸಿದ್ದಾರೆ, ಓಕೆನಾ, ಮೀಶೋ ಕಡೆಯಿಂದ. ನೋಡಿ ಇಲ್ಲಿ ನನಗೆ ಇದೇನು ಹಾಕಿದ್ದಾರೆ, ಇದೇನು ಈ ಥರ ಕಾಣಿಸ್ತಿದೆಯಲ್ಲ, ನಾನು ಅಂದ್ಕೊಂಡೆ ಅದು ಡ್ರಾಯರಲ್ಲೇ ಆ ಥರ ಬಂದಿದೆ ಅಂತ, ಬಟ್ ಅಲ್ಲ, ಅದು ಬೆಳ್ಳಿ ಕಾಯಿನ ಕಳಿಸಿದ್ದಾರೆ. ಸೊ ಖುಷಿ ಆಯ್ತು, ಏನಂದರೆ ವರಲಕ್ಷ್ಮಿ ಹಬ್ಬ ಅಲ್ಲ, ಸೊ ಅದಕ್ಕೆ ಕಳಿಸಿದ್ದಾರೇನೋ. ಬಟ್ ನಾನು ಅದೇ ವರ್ಕ್ ಮಾಡ್ತಾ ಇದ್ದೀವಲ್ಲ, ಸೊ ಅದ್ರ ಕಡೆಯಿಂದ ಏನೋ ಕಳಿಸಿರ್ಬೋದು ಮೇ ಬಿ ಅಂತ ಅಂದ್ಕೊಂಡೆ. ಆಮೇಲೆ ತುಂಬ ಪರ್ಚೇಸ್ ಕೂಡ ಮಾಡಿದ್ರೆ ನನಗೆ ಆವಾಗ ಅಮೌಂಟ್ ಬರ್ತಿತ್ತು, ಬಟ್ ಇವಾಗ ಇದನ್ನು ಕಳಿಸಿದ್ದಾರೆ. ಗೊತ್ತಿಲ್ಲ ಅದು ಬೆಳ್ಳಿನೋ ಏನೋ, ಬೆಳ್ಳಿದೆ ಅಂತ ಅನಿಸುತ್ತೆ, ನೋಡೋಣ ಒಂದ್ಸಲ ಚೆಕ್ ಮಾಡಿಸೋಣ. ನೋಡಿ ಬಾಕ್ಸ್ ಅಂತೂ ಚೆನ್ನಾಗಿದೆ, 3 ಸ್ಟೆಪ್ಪು ಡ್ರಾಯರ್ ಬರುತ್ತೆ. ನಿಮ್ಗೆ ಯಾರಿಗಾರು ಲಿಂಕ್ ಬೇಕು ಅಂದರೆ ನನಗೆ ಹೇಳಿ, ಕಮೆಂಟಲ್ಲಿ ತಿಳಿಸಿ, ನಾನು ಲಿಂಕನ್ನು ಶೇರ್ ಮಾಡ್ತೀನಿ. ಇನ್ನು ಪಾಪನ ಮಲಗಿಸ್ಬಿಟ್ಟು ಡ್ರಾಯರಲ್ಲಿ ಬಟ್ಟೆ ಎಲ್ಲ ಇದ್ದು, ಸೊ ಅದನ್ನೆಲ್ಲ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ನಂದು ಸ್ಯಾರೀಸ್ ಎಲ್ಲ ಫುಲ್ ಹರಡ್ಕೊಂಡಿತ್ತು. ನೋಡಿ ಇಲ್ಲಿ ನವೀನ್ ಅವ್ರದ್ದು ಕೋಟ್ ಎಲ್ಲ ಹ್ಯಾಂಗ್ ಮಾಡಿ, ಸೊ ನನಗೆ ಪ್ಲೇಸೇ ಇಲ್ಲ ಅಲ್ಲಿ ಆ್ಯಕ್ಚುಲಿ ಸ್ಯಾರಿಗಳನ್ನ ಇಡೋದಕ್ಕೆ. ಅದಕ್ಕೆ ನೋಡಿ ಅಷ್ಟು ಸ್ಯಾರಿ ಎಲ್ಲ ಸ್ಟಿಚ್ ಆಗದೆ ಇರೋದು ಹೊಸ ಸ್ಯಾರಿಗಳು. ಹಾಗಾಗಿ ಅವನ್ನ ಒಂದು ಬ್ಯಾಗಿಗೆ ಹಾಕಿ ಇಟ್ಬಿಟ್ರೆ ನೀಟಾಗೂ ಕೂಡ ಕಾಣಿಸುತ್ತೆ, ಗಜಿಬಿಜಿ ಅಂತ ಅನಿಸಲ್ಲ ಅಂತ ಅಂದ್ಕೊಂಡು ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನಾನು ಏನಕ್ಕೆ ವಾಯ್ಸ್ ಕೊಡ್ತಾಯಿದ್ದೀನಿ ಅಂತಂದರೆ, ನಿಮಗೆ ನಾನಲ್ಲಿ ನಿಧಾನವಾಗಿ ಮಾತಾಡಿದ್ದೀನಿ, ಏಕೆಂದರೆ ಪಾಪು ಮಲಗಿರೋದ್ರಿಂದ ಸೊ ನಿಮಗೆ ಕೇಳಿಸಲ್ಲ ಅಂತ ಅಂದ್ಕೊಂಡು ನಾನೇನು ವಾಯ್ಸ್ನ ಮತ್ತೆ ಕೊಡ್ತಾಯಿದ್ದೀನಿ. ನೋಡಿ ಇಲ್ಲಿ ನೀಟಾಗಿ ಜರ್ಕಿ ಎಲ್ಲ ಮೇಲೆ ಹಾಕ್ಕೊಂಡು ಫಸ್ಟು ಅದನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಅಂತಲೇ ನಾನು ಆರ್ಡರ್ ಮಾಡಿ ಕವರ್ಗಳನ್ನ ತರಿಸ್ಕೊಂಡಿದ್ದೆ, ತೋರಿಸ್ತೀನಿ ನೋಡಿ ನಿಮಗೆ. ಇದರಲ್ಲಿ ಮಿನಿಮಮ್ ಅಂದ್ರೂ ಒಂದು 6 ಇಲ್ಲ 7 ಸ್ಯಾರೀಸ್ನ ನೀಟಾಗಿ ಹಾಕ್ಬೋದು. ಆ್ಯಕ್ಚುಲಿ ತುಂಬ ಯೂಸ್ ಆಗುತ್ತೆ ಇದು. ಏನಕ್ಕೆ ಅಂತಂದರೆ ತುಂಬ ಬಟ್ಟೆನ ಇಡಿಸುತ್ತೆ, ಅಂದರೆ ಸ್ಪೇಸ್ ಕೂಡ ಅಗಲ ಇರೋದ್ರಿಂದ ನಾವು ಜಾಸ್ತಿ ಬಟ್ಟೆನ ಅದರಲ್ಲಿ ಹಾಕ್ಬೋದು ಮತ್ತು ನೀಟಾಗೂ ಕೂಡ ಕಾಣುತ್ತೆ. ಹಾಗಾಗಿ ಅದನ್ನು ತೊಗೊಂಡಿದ್ದೆ, ಆಲ್ರೆಡಿ ತುಂಬ ದಿನವೇ ಆಗಿತ್ತು ಅದನ್ನು ತೊಗೊಂಡು. ಅದಕ್ಕೆ ಇವಾಗ ಎಲ್ಲ ಪ್ಲೇಸ್ ಮಾಡಿಬಿಡೋಣ, ಸ್ವಲ್ಪ ಅಲ್ಲೆಲ್ಲ ಎಂಟಿ ಮಾಡಿದ್ರೆ ನಂದು ಇನ್ನೂ ಡ್ರೆಸ್ಸಸ್ ಇದೆ, ಅದನ್ನು ಇನ್ನೂ ತಂದಿಲ್ಲ. ಅದಕ್ಕೋಸ್ಕರ ಅದನ್ನು ತಂದರೆ ಅಲ್ಲಿ ಮೇಲ್ಗಡೆ ಆರಾಮಾಗಿ ಜೋಡಿಸ್ಕೊಂಡ್ಬಿಡ್ಬೋದು, ಸ್ಯಾರಿಗಳನ್ನೆಲ್ಲ ಕೆಳಗಡೆ ಇಟ್ಟು ಅಂತ ಅಂದ್ಕೊಂಡು ಅದಕ್ಕೆ ಒಂದೊಂದಾಗಿ ಎತ್ತಿಡ್ತಾಯಿದ್ದೀನಿ. ನನಗೆ ಗೊತ್ತಿಲ್ಲ ಯಾವ್ಯಾವ ಸ್ಯಾರಿ ಇದೆ ಇಲ್ಲಿ ಅಂತ. ಇದು ಬಂದು ನನಗೆ ಗೌರಿ ಹಬ್ಬಕ್ಕೆ ಸೀಮಂತ ಟೈಮಲ್ಲಿ ತಟ್ಟೆ ತುಂಬಕ್ಕೆ ಅಂತ ಅಂದ್ಬಿಟ್ಟು ತಂದಿದ್ದು ಸ್ಯಾರಿ ಅದು. ಇವಾಗ ತೋರಿಸ್ತಾ ಇರೋದು ನಾನು ಇದು ಆನ್ಲೈನಲ್ಲೇ ತೊಗೊಂಡಿದ್ದು, ಒಂದು ಸಲನೂ ಸ್ಟಿಚ್ಚು ಮಾಡಿಸಿಲ್ಲ, ವೇರು ಮಾಡಿಲ್ಲ ಅದನ್ನು ಸ್ಯಾರಿನ ನಾನು. ಇನ್ನೆಲ್ಲ ಸಿಂಪಲ್ ಸೀರೆಗಳು ಅಂದರೆ ಸ್ವಲ್ಪ ತಕ್ಕ ಮಟ್ಟಿಗೆ ಇದೆ, ಜಾಸ್ತಿ ಏನು ತೊಗೊಂಡಿಲ್ಲ ನಾನು ಸ್ಯಾರಿಗಳನ್ನ. ತೊಗೊಬೇಕು ಇನ್ನು ಸಿಂಪಲ್ ಸ್ಯಾರಿ ಆ ಥರ ತೊಗೊಳ್ಳೋಣ. ಸದ್ಯಕ್ಕೆ ಇವಾಗ ಇರೋದನ್ನೇ ಸ್ಟಿಚ್ ಮಾಡಿದರೆ ಆಗುತ್ತೆ, ಅಂದರೆ ಅಷ್ಟೊಂದು ಸ್ಯಾರಿಗಳಿದೆ, ಇನ್ನೂ ಸ್ಟಿಚ್ಚಿಂಗಿಗೆ ಕೊಟ್ಟಿಲ್ಲ ಯಾವುದನ್ನು ನಾನು. ಅದನ್ನು ಎಲ್ಲ ಕೊಡಬೇಕು. ನೋಡಿ ಅಲ್ಲಿ ಗ್ರೀನ್ ಇದೆಯಲ್ಲ, ಅದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ, ನಿಮಗೆ ಫೋಟೋ ನೋಡಿರ್ತೀರ. ಇದು ಬಂದು ನನ್ನ ಹಸೆದು ಸ್ಯಾರಿ ಇದು. ಹಾಗಾಗಿ ಸ್ಯಾರಿ ಅಂದರೆ ಗ್ರ್ಯಾಂಡಾಗಿ ಯಾವಿದೆ ಅದನ್ನು ಒಂದು ಬ್ಯಾಗಿಗೆ ಹಾಕಿಡೋಣ, ಸೊ ಸಿಂಪಲ್ ಸ್ಯಾರಿನ ಇನ್ನೊಂದು ಬ್ಯಾಗಿಗೆ ಹಾಕಿಡೋಣ ಅಂತ ಪ್ಲ್ಯಾನ್ ಮಾಡಿಕೊಂಡೆ. ಅದಕ್ಕೆ ಪ್ಲ್ಯಾನ್ ಮಾಡ್ಕೊಂಡು ಎಲ್ಲನೂ ಜೋಡಿಸ್ತಾ ಇದ್ದೀನಿ. ನೋಡಿ ನೀಟಾಗಿ ನಿಮಗೆ ಕಂಪ್ಲೀಟಾಗಿ ಜೋಡಿಸಿದ ಮೇಲೆ ತೋರಿಸ್ತೀನಿ. ನೋಡಿ ಇಲ್ಲಿ ಈ ಥರ ಕಾಣಿಸ್ತಿದೆ. ಇವಾಗ ಇದನ್ನೆಲ್ಲ ಕೆಳಗಡೆ ಇಟ್ಬಿಟ್ಟಿದ್ದೀನಿ. ನೋಡಿ ಇವಾಗ ಎಲ್ಲ ಫುಲ್ ಇಲ್ಲಿ ಎಂಟಿ ಇದೆ. ಸೊ ಇವಾಗ ಎಂಟಿ ಇದೆ. ಇದನ್ನು ಏನೋ ಪಾಪದು ಬಟ್ ಇದು ಮೈ ಒರೆಸೋಕ್ಕೆ ಅಂತ ಇಟ್ಕೊಂಡಿದ್ದು ಅದು ನನಗೆ ಇದೆ. ಸೊ ಇದನ್ನೆಲ್ಲ ಇನ್ನೊಂದು ದಿನ ಕ್ಲೀನ್ ಮಾಡಬೇಕು, ಇವಾಗ ಆಗಲ್ಲ. ಸದ್ಯಕ್ಕೆ ಸ್ಯಾರಿಗಳನ್ನ ಮಾತ್ರ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಸೊ ಇದನ್ನೆಲ್ಲ ಜೋಡಿಸ್ಕೊಬೇಕು. ಇವಾಗ ಆಗಲ್ಲ, ಏನಕ್ಕೆಲ್ಲ ಎದ್ದು ಬಿಡ್ತಾಳೆ ಪಾಪ. ಹಾಗಾಗಿ ಇವಾಗ ಅದನ್ನೆಲ್ಲ ಗಜಿಬಿಜಿ ಮಾಡೋದು ಬೇಡ. ನೋಡಿ ಇದೆಲ್ಲ ನಾವು ನೋಡಿ ಇದನ್ನು ಕೂಡ ಒಂದೊಂದ್ಸಲ ಕ್ಲೀನ್ ಮಾಡಬೇಕು. ಎಷ್ಟಿದ್ರೂ ಸಾಕಾಗಲ್ಲ ಗೈಸ್ ಬಟ್ಟೆ ಇಡೋದಕ್ಕೆ. ನೋಡಿ ಗೈಸ್ ಇಲ್ಲಿ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ, ನಿದ್ದೆ ಮಾಡೋಣ ಅಂತ ಅಂದ್ಕೊಂಡ್ರೆ ನನ್ನ ಮಗಳು ಕಿತಾಪತಿ ನೋಡಿಬಿಟ್ಲು, ಫೋನ್ ಇಟ್ಕೊಂಡಿರೋದ ಬರ್ತಾಳೆ. ನೋಡಿ ಇವಾಗ ನಿಧಾನಕ್ಕೆ, ಅಂದರೆ ಕಿಟಕಿ ಇದೆಯಲ್ಲ ಅದನ್ನು ಇಟ್ಕೊಂಡು ನಿಧಾನಕ್ಕೆ ಹೆಜ್ಜೆ ಹಾಕ್ಕೊಂಡು ಬರೋದು. ನೋಡಿ ಇವಾಗ ಬರ್ತಾಳೆ. ಏನು ಮಾಡ್ತಾಯಿದ್ದೀನಿ ನಾನು ಗೊತ್ತಾಯ್ತು ಅವಳಿಗೆ, ವಿಡಿಯೋ ಮಾಡ್ತಿದ್ದೀನಿ. ಏನು ಎಲ್ಲಿ ಬರ್ತಿದ್ಯಾ? ನೋಡಿ ಇವಾಗ ಫೋನ್ ಎತ್ಕೊತಾಳೆ. ನೋಡಿ ಹಿಂಗೆ ಗೊತ್ತಾಯ್ತು ಬೇಡ ಬಂಗಾರಿ. ನಾನು ನೋಡಿ ಸ್ವಲ್ಪ ಹೊತ್ತು ಮಲ್ಕೊಳ್ಳಲ್ಲ, ಮಲ್ಕೊಂಡ್ರು ಕೊಳಿ ನಿದ್ದೆ ಅಂತಾರಲ್ಲ ಆ ಥರ. ಫೋನ್ ಯಾಕೆ ಪಾಪ ಹಿಂಗೆ ಆಡ್ತಾಳೆ? ರೂಮಿಗೆ ಮಲಗ್ಸೋಣ ಅಂತ ಕರ್ಕೊಬಂದರೆ ಹಿಂಗೆ ಆಡ್ತಾಳೆ. ಕರಿ ಅಜ್ಜಿನ, ಅಲ್ಲಿ ಅಜ್ಜಿ ಬಟ್ಟೆ ತೊಳಿತೈತಲ್ಲ, ಕರಿ.
ನಮ್ಮ ಅತ್ತೆ ಅಂತೂ ದಿನೆಲ್ಲ ಬಟ್ಟೆ ತೊಳೆಯೋದೇ ಆಯಿತು. ಪಾಪ ನೋವು ನನ್ನ ಓದು ಇದು ಅಂತ ಕರೆಯಲ್ಲ ಅಜ್ಜಿನಾ. ಇವತ್ತೊಂಚೂರು ಪರವಾಗಿಲ್ಲ, ಬಿಸಿಲು ಬಂದಿದೆ ಆ್ಯಕ್ಚುಲಿ. ನೋಡಿ ನಿಮಿಷ ತೋರಿಸ್ತೀನಿ. ಒಂದು ನಿಮಿಷ ಪಾಪು, ಬಿಸಿಲು ಬಂದಿದೆ, ಪರವಾಗಿಲ್ಲ ಇವತ್ತು. ನೋಡಿ ನೋಡಿ ಇಲ್ಲಿ ಪಾಪನ ಬಟ್ಟೆ ಎಲ್ಲನೂ ಚಾಪೆ ಹಾಕ್ಬಿಟ್ಟು ಹಾಕೈತಿ. ನೋಡಿ ಇಲ್ಲಿ ಬಿಸಿಲು ಬಂದಿದೆ ಇವತ್ತು. ಏನೋ ಕರಿ, ಬನ್ನಿ ಅಜ್ಜಿ, ಬನ್ನಿ ಅಜ್ಜಿ, ಬನ್ನಿ. ಹಿಂಗೆ ಗೈಸ್, ನನಗೆ ದಿನೆಲ್ಲ ಇದರಲ್ಲೇ ಟೈಮ್ ಪಾಸ್ ಆಗೋಗ್ಬಿಡುತ್ತೆ ನೀಟಾಗಿ. ನೋಡಿ ಇವಾಗ ಕಣ್ಣು ಮುಚ್ತಿದ್ದಾವೆ. ನಿದ್ದೆ ಬರ್ತಿದ್ದಾವ? ಇವಾಗ ನಿದ್ದೆ ಬರ್ತಿದ್ದಾವ ನಿಮಗೆ? ಸೊ ಇವಾಗ ಸ್ವಲ್ಪ ಹೊತ್ತೊಳು ಮಲ್ಕೊಂಡ್ರೆ ನಾನು ಮಲ್ಕೋಬೇಕು. ಡೈಲಿ ಇದೇ ಥರ. ಇಟ್ಕೋ ಬಾ ಬಾ ಪಾಪು. ಏನದು? ಅತ್ತೆ ಅತ್ತೆ ಅಂತ ಮಾತ್ರ ಚೆನ್ನಾಗನ್ನು ಅಮ್ಮ ಅನ್ಬೇಡ. ನೋಡಿ ಇಲ್ಲಿ ನಲ್ಲಿ ಹಾಕಿ ಗೌರ್ಮೆಂಟ್ ಕಡೆಯಿಂದ ಇದನ್ನು ಹಾಕ್ಸಿ ನೀರೇ ಬಿಡೋದಿಲ್ಲ, ನಲ್ಲಿ ನೀರೇ ಬರೋದಿಲ್ಲ. ಇನ್ನೊಂದು ಏನಾದ್ರೆ ನಿಮಗೆ ಕಾಂಪೌಂಡ್ ಮುಂದೆ ಅಲ್ಲಿ ಸ್ವಲ್ಪ ಗಿಡಗಳೆಲ್ಲ ಮಿಸ್ಸಿ ಥರ ಕಾಣಿಸ್ತಾ ಇರ್ಬೋದು. ಬಟ್ ಅದನ್ನು ಏನಕ್ಕೆ ಅಂತಂದರೆ ಸ್ವಲ್ಪ ಗಿಡಗಳನ್ನ ತಂದು ಹಾಕಬೇಕು. ಶೋ ಗಿಡಗಳನ್ನ ನೋಡಿ ಹೆಂಗೆ ಕಿರಿಸ್ತಿದ್ದಲ್ಲ ನನ್ನ ಮಗಳು. ಶೋ ಗಿಡಗಳನ್ನ ತಂದು ಹಾಕಬೇಕು. ಓಕೆನಾ? ಅದನ್ನೆಲ್ಲ ಕ್ಲೀನ್ ಮಾಡಿಸಿ ಹಾಕಬೇಕು ನಾನು ಅಂದ್ಕೊಂಡಿದ್ದೀನಿ. ಸೊ ನಾವು ಬೆಂಗಳೂರಿಗೆ ಹೋಗೋ ಅಷ್ಟರಲ್ಲಿ ಅದನ್ನು ಮಾಡೋಣ ಅಂತ. ಗೊತ್ತಿಲ್ಲ ಅದು ಯಾವಾಗ ಆಗುತ್ತೆ ಏನು ಅಂತ. ಬಟ್ ಆ ಥರ ಹಾಕಿದ್ರೆ ನಮ್ಮ ಮನೆ ಮುಂದೆ ನೀವೇ ವಿಡಿಯೋದಲ್ಲಿ ನೋಡಿದಂಗೆ ತುಂಬ ಸ್ಪೇಸ್ ಇರುತ್ತೆ. ಅದನ್ನೆಲ್ಲ ಹಾಕಿದ್ರೆ ತುಂಬ ನೀಟಾಗಿ ಕಾಣಿಸುತ್ತೆ. ಮನೆಯೂ ಲುಕ್ಕೆ ಒಂಥರ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಇನ್ನೂ ಕಾಲ ಕೂಡಿ ಬಂದಿಲ್ಲ, ಅದಕ್ಕೆ ನೋಡೋಣ ಯಾವಾಗ ಏನು ಅಂತ. ಸೊ ಅದೊಂದು ಮಾಡಬೇಕು. ನನಗೆ ತುಂಬ ಆಸೆ ಶೋ ಗಿಡಗಳು ಅಂದರೆ, ನಂಗೆ ಗಿಡಗಳಂದ್ರೇ ಇಷ್ಟ. ಫುಲ್ ಗ್ರೀನರಿ ಆಗಿದ್ದರೆ ಸಖತ್ ಇಷ್ಟ ನನಗೆ. ಹಾಗಾಗಿ ಅದೊಂದು ನಾನು ಆದಷ್ಟು ಬೇಗ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವಾಗುತ್ತೆ ಏನು ಅಂತ.